ನೆಕ್ಸ್ಟ್ ಈಸ್ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತುಂಬಾ ಲಾಬಿ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕೊಡ್ತಾರಾ ಇಲ್ವಾ ಐ ಡೋಂಟ್ ನೋ, ಬಿಕಾಸ್ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಅವ್ರ ಬಗ್ಗೆ ಈಗ ಬೇಜಾರಾಗಿದೆ. ಸತೀಶ್ ಜಾರಕಿಹೊಳಿ ಅವರೇನೋ ಒಂದು 28 ಶಾಸಕರು ಸಿಗ್ನೇಚರ್ ಹಾಕೊಂಡು ಹೋಗಿದ್ರಂತೆ. ಆದಷ್ಟು ಬೇಗ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಏನಾದ್ರೂ ಇತ್ಯರ್ಥ ಮಾಡಿ, ಯಾಕೆಂದ್ರೆ ರಾಜ್ಯದಲ್ಲಿ ಒಂದು ರೀತಿಯ ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ ಮತ್ತು ಎಲೆಕ್ಷನ್ ಬೇರೆ ರೆಡಿ ಆಗ್ಬೇಕಾಗಿದೆ ಅಂತ. ಇಂಡೈರೆಕ್ಟ್ಲಿ ಅದು ಸಿದ್ದರಾಮಯ್ಯನವರ ಆಡಳಿತ ಚೆನ್ನಾಗಿಲ್ವಾ ಅನ್ನುವಂತ ಪರಾಮರ್ಶೆಗೆ ಒಳಗಾಗುವಂತೆ ಮಾಡಿದ್ದರಿಂದ ತನ್ನ ಖಾಸ ದೋಸ್ತ ಸತೀಶ್ ಜಾರಕಿಹೊಳಿ ಈ ರೀತಿ ಮಾಡಿದಾರಲ್ಲ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ನೋವಿದೆ. ಬಹಳ ವರ್ಷಗಳ ಫ್ರೆಂಡ್ಶಿಪ್, ಬಟ್ ಇಲ್ಲಿ ಯಾರು ಸನ್ಯಾಸಿ ಅಲ್ಲ. ಅವರೇ ಹೇಳಿರುವಾಗ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವರು ಹೇಳ್ಕೊಂಡಿರೋದ್ರಿಂದ ಅವರು ತಮ್ಮ ಮುಂದಿನ ರಾಜಕೀಯ ಹಾದಿಯಲ್ಲಿ ತಾನು ಅಂದುಕೊಂಡಿದ್ದಾಗಬೇಕು. ಸಿದ್ದರಾಮಯ್ಯನವ್ರದ್ದೆಲ್ಲ ಆಗೋಗಿದೆ, ಅವರು ಮುಖ್ಯಮಂತ್ರಿನೂ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಕೂಡ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ತನ್ನ ಪರವಾಗಿ ತಾನು ಸ್ಟ್ಯಾಂಡ್ ತಗೊಂಡ್ರು. ಅದು ಆಬ್ವಿಯಸ್ಲಿ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಗ್ಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಈಗ ಗತಾಯ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಾರ್ದು ಅಂತ ಪಟ್ಟಿಡಿದು ಕೂತಿದಾರಂತೆ. ಹಾಗಾಗಿ ಪರಮೇಶ್ವರ್ ಅವರನ್ನ ಪಿಚ್ಚಿನ್ ಮಾಡ್ತಾ ಇದ್ದಾರೆ.